ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಲವ್ ಇನ್ ದ ಮೈಲ್ಸ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಇದೆ ಅಂತ ನಾನು ಜಿಮ್ ಸ್ಕಿಪ್ ಮಾಡೋಣ ಅಂದೆ, ಬಟ್ ನನ್ನ ಹಸ್ಬೆಂಡು ಇಲ್ಲ ಅಂತ ಫೋರ್ಸ್ ಮಾಡಿ ಕರ್ಕೊಂಡೋದ್ರು. 10 ಮಿನಿಟ್ಸ್ ಕಾರ್ಡಿಯೋ ಮಾಡ್ಕೊಂಡು ಬರೋಣ ಅಂತಂದರೆ ಬಿಡಲೇ ಇಲ್ಲ. ಲೆಗ್ ಚೆಸ್ಟು ಮತ್ತು ಬೈಸಿಪ್ಸ್ ವರ್ಕೌಟ್ ಮಾಡಿಕೊಂಡು ಇಬ್ಬರು ಬಂದ್ವಿ. ಇಟ್ ವಾಸ್ ಅ ಗುಡ್ ಡೇ. ಅದಾದಮೇಲೆ ನಾವು ಬರೋಷ್ಟೊತ್ತಿಗೆ ನಮ್ಮ ಅತ್ತೆ ಎಲ್ಲ ಕ್ವಿಕ್ಕಾಗಿ ರೆಡಿ ಮಾಡಿದರು, ರಂಗೋಲಿ ಎಲ್ಲ ಹಾಕಿ ಸಖತ್ತಾಗಿ. ಅದಾದಮೇಲೆ ದೇವ್ರ ಮನೆ ಎಲ್ಲನೂ ರೆಡಿ ಮಾಡಿದರು ಪೂಜೆ ಮಾಡೋಕ್ಕೆ ಅಂತ. ಸಂಕ್ರಾಂತಿ ಬಂತು, ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮೊತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮಮಥನ ಹಬ್ಬುಗಳು. ಸಂಕ್ರಾಂತಿ ಬಂತು, ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮನ್ಮಥನ ಹಬ್ಬುಗಳು. ಹದಿನಾರು ದಾಟಿದ ಎಳೆ ಮೈ ಕೇಳಿದ ಚೆಲುವ ಚೆಲುವ ನೀನೇನಾ, ದಿನ ರಾತ್ರಿ ಕಾಡಿದ ಕುಡಿ ಮೀಸೆ ಕೂಗಿದ ಚೆಲುವೆ ಚೆಲುವೆ ನೀನೇನಾ. ಹೇಳಿ. ಒಂದು ಸಂಕ್ರಾಂತಿ ಚೈಲ್ಡ್ಹುಡ್ ಮೆಮೊರಿ ಇದೆಯಾ? ಚೈಲ್ಡ್ಹುಡ್ ಮೆಮೊರಿ ಅಂತಂದರೆ ಹಾಂ, ಅದೇ ಎಲ್ಲರದು ಇದ್ದಂಗೆ ನಂದು. ಗೆಣಸು ಮತ್ತು ಕಡಲೆಕಾಯಿ ಮತ್ತು ಅವರೆಕಾಯಿ ಎಲ್ಲ ಬೇಯಿಸ್ತಿದ್ರು ನಮ್ಮಮ್ಮ. ಆಮೇಲೆ ನಾವು ಇಡೀ ದಿವಸ ಹೋಗೋದು ಬರೋದು ಎತ್ಕೊಳೋದು ತಿನ್ನೋದು ಮಾಡ್ತಿದ್ವಿ ನಾನು ನಮ್ಮಣ್ಣ. ಮತ್ತು ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡ್ತಾರೆ, ಅದನ್ನ ತಿನ್ಕೊಂಡು ಮಜಾ ಮಾಡ್ತಿದ್ವಿ. ಆಮೇಲೆ ಸಂಜೆ ಹೊತ್ತು ನೀಟಾಗಿ ರೆಡಿ ಆಗ್ಬಿಟ್ಟು ಎಳ್ಬೀರಕ್ಕೆ ಅಂತ ಹೋಗ್ತಾ ಇದ್ದೆ ನಾನು ಚಿಕ್ಕವಳಿದ್ದಾಗ. ಆ್ಯಕ್ಚುಲಿ ಇವತ್ತು ಏನು ವಿಶೇಷ ಅಂತಂದರೆ ಸಂಕ್ರಾಂತಿ ಹಬ್ಬದ್ದು ಸೂರ್ಯ ದಿಕ್ಕು ಬದಲಾಯಿಸ್ತಾರಂತೆ. ಸೊ ಇವತ್ತಿಂದ ಹೊತ್ತು ಜಾಸ್ತಿ ಆಗುತ್ತೆ. ಇವತ್ತು ಇಷ್ಟು ದಿವಸ ಏನು ದಕ್ಷಿಣಾಯಣ ಪುಣ್ಯಕಾಲ ಇತ್ತು, ಆದರೆ ಇವಾಗ ಉತ್ತರಾಯಣ ಪುಣ್ಯಕಾಲ. ಇದೆಲ್ಲ ಮದುವೆ ಶುಭ ಸಮಾರಂಭಗಳಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಕೂಡ ಮದುವೆ ಆಗಿದ್ದು ಲಾಸ್ಟ್ ಇಯರ್ ಜೂನಲ್ಲಿ. ಸೊ ಉತ್ತರಾಯಣ ಪುಣ್ಯಕಾಲದಲ್ಲೇ. ಸೊ ಇದು ನನಗೆ ಒಂದು ಚಿಕ್ಕ ಇನ್ಫಾರ್ಮೇಷನು ಅಮ್ಮ ಹೇಳಿದ್ದು. ಸೊ ಎಷ್ಟೊಂದು ಜನಕ್ಕೆ ನಿಮ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೀವು ನಿಮ್ಮ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ನಮಗೂ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇದಾಗಿತ್ತು ನಮ್ಮ ಸಂಕ್ರಾಂತಿಯ ಮಿನಿ ವ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಸಂಕ್ರಾಂತಿ.